ನೀವು ಆಲ್ರೆಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದರ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಈ ಹಿಂದೆ ನಾನು ಮನೆಯಿಂದನೇ ಆನ್ಲೈನ್ ಅಲ್ಲಿ ಹೇಗೆ ಕ್ರೆಡಿಟ್ ಕಾರ್ಡ್ಸ್ ನ ಅಪ್ಲೈ ಮಾಡೋದ್ರ ಬಗ್ಗೆ ವಿಡಿಯೋಸ್ ನ ಮಾಡಿದ್ದೆ. ಸೊ ಅದರಿಂದ ತುಂಬಾ ಜನ ಅಪ್ಲೈ ಸಹ ಮಾಡಿದೀರಾ. ಒಳ್ಳೆ ರೆಸ್ಪಾನ್ಸ್ ಕೂಡ ಆ ವಿಡಿಯೋಸ್ ಗಳಿಗೆ ಸಿಕ್ಕಿದೆ. ಇದಾದ್ಮೇಲೆ ನಿಮ್ಮಲ್ಲಿ ಕೆಲವರು ಕೇಳ್ತಿದ್ರಿ, SBI ಕ್ರೆಡಿಟ್ ಕಾರ್ಡ್ ಏನಾದ್ರು ಇದೆನಾ, ಅದನ್ನ ಅಪ್ಲೈ ಮಾಡಬಹುದಾ, ಅದನ್ನ ಅಪ್ಲೈ ಮಾಡ್ಬೇಕಂದ್ರೆ ಬ್ಯಾಂಕ್ ಗೆ ಹೋಗ್ಬೇಕಂತೆ, ಆನ್ಲೈನ್ ಅಲ್ಲಿ ಏನಾದ್ರು ಪ್ರೊಸೆಸ್ ಇದ್ರೆ ಹೇಳಿ ಅಂತ. ಸೊ ನೋಡಿ, SBI ಕ್ರೆಡಿಟ್ ಕಾರ್ಡ್ ಸಹ ಇದೆ. ಅದನ್ನ ನೀವು ಮನೆಯಿಂದಾನೇ ಆನ್ಲೈನ್ ಅಲ್ಲೂ ಸಹ ಅಪ್ಲೈ ಮಾಡಬಹುದು. ಬಟ್ ಅದಕ್ಕೇನು ಕರೆಕ್ಟ್ ಪ್ರೋಸೆಸ್ ನ ಫಾಲೋ ಮಾಡಬೇಕು ಅಷ್ಟೇ. ಜೊತೆಗೆ ಕರೆಕ್ಟ್ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಯಾಕಂದ್ರೆ ಬೇರೆ ಯಾವ್ದೋ ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಮ ಎಲ್ಲ ಪರ್ಸನಲ್ ಡೀಟೇಲ್ಸ್ ನ ಹಾಕಿ ಅದೆಲ್ಲಾದ್ರೂ ಮಿಸ್ಯೂಸ್ ಆದ್ರೆ ಸುಮ್ನೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ SBI ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡೋಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಈ SBI ಕ್ರೆಡಿಟ್ ಕಾರ್ಡ್ ನ ತಗೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ, ಯಾವ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮೊಬೈಲ್ ಇಂದಾನೆ ಅಪ್ಲೈ ಮಾಡಬೇಕು, A to Z ಎಲ್ಲ ಪ್ರೋಸೆಸ್ ನ ನಿಮ್ಗೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರನೇ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸಹ 1 ಸೆಕೆಂಡ್ ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ನೀವು ಕಂಪ್ಲೀಟ್ ಆಗಿ ಪ್ರೋಸೆಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಅಡ್ರೆಸ್ ಗೆನೆ SBI ದವರು ಕ್ರೆಡಿಟ್ ಕಾರ್ಡ್ ನ ಕಳಿಸ್ತಾರೆ. ಸೊ ಸಿಂಪಲ್ ಹಾಗೂ ಈಸಿ ಪ್ರೋಸೆಸ್ ಇದೆ. ಜಸ್ಟ್ ವಿಡಿಯೋದಲ್ಲಿ ಏನ್ ಹೇಳ್ತೀನೋ ಅದನ್ನ ಫಾಲೋ ಮಾಡಿ. ಸೊ ಮೊದಲು ಹೇಳ್ದಂಗೆ ನಿಮ್ಗೆ ಈಸಿ ಆಗ್ಲಿ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಾನು ಅಪ್ಲೈ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಈ ಕಾರ್ಡ್ ನ ಬೆನಿಫಿಟ್ಸ್ ಏನಿದೆ ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಅದಕ್ಕೆ ನೀವು ಇಲ್ಲಿ ವೀವ್ ಬೆನಿಫಿಟ್ಸ್ ಅಂತ ಕೊಟ್ರೆ ಇಲ್ಲಿ ನೋಡಿ, ಈ ಕಾರ್ಡ್ ನ ಎಲ್ಲಾ ಬೆನಿಫಿಟ್ಸ್ ನೀವು ನೋಡಬಹುದು. ನೀವು ಆನ್ಲೈನ್ ಇಂದ ಈ ಒಂದು ಕಾರ್ಡ್ ಇಂದ ಏನಾದ್ರು ಸ್ಪೆಂಡ್ ಮಾಡಿದ್ರೆ ಇಲ್ಲಿ ನಿಮ್ಗೆ 10x ರಿವಾರ್ಡ್ ಸಹ ಸಿಗುತ್ತೆ. ಅದ್ರ ಜೊತೆಗೆ ಅಪೋಲೋ 24/7, ಡೊಮಿನೋಸ್, ಬುಕ್ ಮೈ ಶೋ, ಮಿಂತ್ರಾ ಈ ತರದ ಕಂಪನಿ ಸಹ ಇವ್ರ ಜೊತೆ ಪಾರ್ಟ್ನರ್ ಆಗಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದ್ರೆ, ನೀವು ಈ ಕಾರ್ಡ್ ಗೆ ಏನ್ ಆನ್ಯುವಲ್ ಫೀ ಪೇ ಮಾಡ್ತಿರಲ್ಲ, ಸೊ ಅದು ಬಂದು 499 ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಸೊ ಅದನ್ನ ನೀವು ಪೇ ಮಾಡಿದಾಗ ನಿಮ್ಗೆ 500 ರೂಪಾಯಿಯ ಗಿಫ್ಟ್ ಕಾರ್ಡ್ ಸಹ ಸಿಗುತ್ತೆ. ಸೊ ನೀವೇನ್ ಪೇ ಮಾಡ್ತೀರಾ ಅಲ್ಲೇ ನಿಮ್ಗೆ ವಾಪಸ್ ಸಿಗ್ದಂಗ ಆಗುತ್ತೆ. ಇದಾದ್ಮೇಲೆ ಆನ್ಲೈನ್ ಅಲ್ಲಿ ನೀವು ಏನಾದ್ರು ಹೆವಿ ಶಾಪಿಂಗ್ ಮಾಡ್ತೀರಾ, 1-2 ಲಕ್ಷ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ನಿಮ್ಗೆ 2,000 ರೂಪಾಯಿ ಈ ವೌಚರ್ ಸಹ ಸಿಗುತ್ತೆ. ಸೊ ಕಾರ್ಡ್ ನ ಬೆನಿಫಿಟ್ಸ್ ತುಂಬಾನೇ ಇದೆ. ಈಗ ಬನ್ನಿ ಅದನ್ನ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ನಿಮ್ಗೆ ಮೇನ್ ಆಗಿ 3 ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಫಸ್ಟ್ ಪರ್ಸನಲ್ ಡೀಟೇಲ್ಸ್, ಆಮೇಲೆ ಪ್ರೊಫೆಷನಲ್ ಡೀಟೇಲ್ಸ್, ಲಾಸ್ಟ್ ಅಲ್ಲಿ ಬಂದು KYC ಡೀಟೇಲ್ಸ್. ಈಗ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡೋ ಮುಂಚೆ ನೀವು ಅಪ್ಲೈ ಮಾಡೋಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಕೈಯಲ್ಲಿ ರೆಡಿ ಇಟ್ಕೋಬೇಕು ಅದನ್ನ ಹೇಳ್ತೀನಿ. ಅದನ್ನ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಬಂದು ಆಧಾರ್ ಕಾರ್ಡ್, ನೆಕ್ಸ್ಟ್ ಬಂದು ಪ್ಯಾನ್ ಕಾರ್ಡ್, ಅದಾದ್ಮೇಲೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್. ಈ ಬ್ಯಾಂಕ್ ಪಾಸ್ಬುಕ್ ಏನಿದೆ SBI ದವ್ರದೇ ಇರ್ಬೇಕಂತೇನಿಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ ಎದ್ರಲ್ಲಿರುತ್ತೋ ಆ ಬ್ಯಾಂಕ್ ನ ಪಾಸ್ಬುಕ್ ರೆಡಿ ಇಟ್ಕೊಳ್ಳಿ. ಆಮೇಲೆ ನೀವೇನ್ ಆಧಾರ್ ಕಾರ್ಡ್ ಇಲ್ಲಿ ಕೊಡ್ತಿರಲ್ಲ, ಆ ಆಧಾರ್ ಕಾರ್ಡ್ ನಿಮ್ಮ ಫೋನ್ ನಂಬರ್ ಗೆ ಲಿಂಕ್ ಇರಬೇಕು. ಸೊ ಇದೆಲ್ಲ ರೆಡಿ ಮಾಡ್ಕೊಂಡ್ರ, ಬನ್ನಿ ಈಗ ಅಪ್ಲೈ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡೋಕೆ ನಿಮ್ಮ ಕಂಪ್ಲೀಟ್ ಹೆಸರೇನಿದೆ ಅದನ್ನ ಫಿಲ್ ಮಾಡಿ. ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಇಲ್ಲಿ ಟಿಕ್ ಮಾಡಿ ಕಂಟಿನ್ಯೂ ಕೊಡಿ. ನಿಮ್ಮ ಆ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ, ಅದನ್ನ ಹಾಕಿ ಕನ್ಫರ್ಮ್ ಅಂತ ಕೊಡಿ. ಇದಾದ್ಮೇಲೆ ನೀವು ಯಾವ ಸಿಟಿಯಲ್ಲಿ ಇದ್ದೀರಾ ಅದನ್ನ ಹಾಕಿ ಕನ್ಫರ್ಮ್ ಕೊಡಿ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಫಿಲ್ ಮಾಡಿ ಕನ್ಫರ್ಮ್ ಕೊಡಿ. ಇದಾದ್ಮೇಲೆ ನಿಮ್ಮ ತಾಯಿಯ ಹೆಸರು ಹಾಗೂ ನಿಮ್ಮ ಇಮೇಲ್ ID ಕೊಡಬೇಕು. ಈಗ ಕಂಟಿನ್ಯೂ ಟು ಸ್ಟೆಪ್ 2 ಕೊಡಿ. ಇಲ್ಲಿ ನಿಮ್ಮ ಪ್ರೊಫೆಷನಲ್ ಡೀಟೇಲ್ಸ್ ಕೊಡಬೇಕು. ಇಲ್ಲಿ ನೀವು ಸ್ಯಾಲರೈಸ್ಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಥವಾ ರಿಟೈರ್ಡ್ ಇದ್ದೀರಾ ಆ ಡೀಟೇಲ್ಸ್ ನ ಕೊಡಿ. ಇಲ್ಲಿ ನಾನು ಸ್ಯಾಲರೈಸ್ಡ್ ಅಂತ ಕೊಡ್ತೀನಿ. ಇಲ್ಲಿ ನೀವು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತೀರಾ ಅದನ್ನ ಕೊಡಿ ಹಾಗೂ ಆ ಕಂಪನಿಯಲ್ಲಿ ನಿಮ್ಮ ಡೆಸಿಗ್ನೇಷನ್ ಅಂದ್ರೆ ನಿಮ್ಮ ಪೊಸಿಷನ್ ಏನಿದೆ ಅದನ್ನ ಕೊಡಿ. ಮ್ಯಾನೇಜರ್ ಇದೀರೋ, ಟೀಮ್ ಲೀಡ್ ಇದೀರಾ ಆ ಡೀಟೇಲ್ಸ್ ಇಲ್ಲಿ ಹಾಕಿ. ಕಂಟಿನ್ಯೂ ಕೊಟ್ಮೇಲೆ ನಿಮ್ಮ ಆ ಕಂಪನಿ ಅಡ್ರೆಸ್ ಕೇಳುತ್ತೆ, ಅದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ಇದೆಲ್ಲ ಆದ್ಮೇಲೆ ಕಂಟಿನ್ಯೂ ಟು ಸ್ಟೆಪ್ 3 ಕೊಡಿ. ಸೊ ಈಗ ಸ್ಟೆಪ್ 3 ಬಂದು KYC ಮಾಡಬೇಕು. ಸೊ ನೋಡಿ, ಫಸ್ಟ್ ಪರ್ಸನಲ್ ಡೀಟೇಲ್ಸ್ ಫಿಲ್ ಆಯ್ತಾ, ಆಮೇಲೆ ಪ್ರೊಫೆಷನಲ್ ಡೀಟೇಲ್ಸ್ ಫಿಲ್ ಆಯ್ತು. ಈಗ ಬಂದು ಲಾಸ್ಟ್ KYC ಡೀಟೇಲ್ಸ್ ಕೊಡಬೇಕು. KYC ಡೀಟೇಲ್ಸ್ ಹಾಕೋ ಮುಂಚೆ ಪರ್ಸನಲ್ ಹಾಗೂ ಪ್ರೊಫೆಷನಲ್ ಡೀಟೇಲ್ಸ್ ಫಿಲ್ ಮಾಡುವಾಗ ಎಲ್ಲೂ ಸಹ ಮಿಸ್ಟೇಕ್ ಮಾಡಬೇಡಿ. ಯಾಕಂದ್ರೆ ಮುಂದೆ ಹೋಗಿ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನೂ ಸಹ ಎಲ್ಲಾದ್ರೂ ಕನ್ಫ್ಯೂಷನ್ ಇದೆ ಅಂದ್ರೆ ಇನ್ನೊಮ್ಮೆ ವಿಡಿಯೋನ ಪ್ಲೇ ಮಾಡಿ ನೋಡಿ. ಕರೆಕ್ಟ್ ಆಗಿ ಫಸ್ಟ್ ಹಾಗೂ ಸೆಕೆಂಡ್ ಸ್ಟೆಪ್ ಅಂದ್ರೆ ಪರ್ಸನಲ್ ಡೀಟೇಲ್ಸ್ ಹಾಗೂ ಪ್ರೊಫೆಷನಲ್ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಈ ಒಂದು KYC ಡೀಟೇಲ್ಸ್ ನ ಫಿಲ್ ಮಾಡಿ. ಈಗ ಬನ್ನಿ KYC ನ ಫಿಲ್ ಮಾಡೋಣ. ಈಗ ಇಲ್ಲಿ ಕಂಟಿನ್ಯೂ ಟು ಡಿಜಿಲಾಕರ್ ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ಎಂಟರ್ ಮಾಡಿ, ಜೊತೆಗೆ ಅಲ್ಲಿ ಕ್ಯಾಪ್ಚಾ ಏನ್ ತೋರಿಸ್ತಿರುತ್ತೋ ಅದನ್ನ ಕರೆಕ್ಟ್ ಆಗಿ ಹಾಕಿ. ಇಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ ಗೆ OTP ಬರುತ್ತೆ, ಅದನ್ನ ಹಾಕಿ ಕಂಟಿನ್ಯೂ ಮಾಡಿ. ಇದಾದ್ಮೇಲೆ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಏನ್ ಕೊಟ್ಟಿರ್ತೀರಲ್ಲ ಅದನ್ನ ಹಾಕಿ ಇಲ್ಲಿ ಅಲೋ ಕೊಡಿ. ಸೊ ಇಲ್ಲಿ ನೋಡಿ, ಈ ಅಡ್ರೆಸ್ ಅಲ್ಲಿ ನಿಮ್ಮ ಕರೆಂಟ್ ಅಡ್ರೆಸ್ ಹಾಕಿ. ಸೊ ಈ ಅಡ್ರೆಸ್ ಬಂದು ನಿಮ್ಗೆ SBI ಕ್ರೆಡಿಟ್ ಕಾರ್ಡ್ ಏನ್ ಡೆಲಿವರ್ ಆಗುತ್ತಲ್ಲ ಆ ಅಡ್ರೆಸ್ ನ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ಸೊ ಕಂಪನಿದವರು ನಿಮ್ಗೆ ಆ ಒಂದು ಕ್ರೆಡಿಟ್ ಕಾರ್ಡ್ ನ ಡೆಲಿವರ್ ಮಾಡಿದಾಗ ನೀವು ರಿಸೀವ್ ಮಾಡಕ್ಕೆ ಈ ಒಂದು ಅಡ್ರೆಸ್ ಅಲ್ಲಿ
ಅವೈಲೇಬಲ್ ಇರಬೇಕು. ಆ ಅಡ್ರೆಸ್ ನ ಹಾಕಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಎಲ್ಲಾ ಡೀಟೇಲ್ಸ್ ಫಿಲ್ ಕರೆಕ್ಟ್ ಆಗಿ ಮಾಡಿದ್ರಾ, ನೆಕ್ಸ್ಟ್ ಕಂಟಿನ್ಯೂ ಅಂಡ್ ಕನ್ಫರ್ಮ್ ಕೊಡಿ. ಇಲ್ಲಿ ನಿಮ್ಮ ಜೆಂಡರ್ ನ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಕೊಡಿ. ಇಲ್ಲಿ ಈಗ ಪ್ರೊವೈಡ್ ಇನ್ಫಾರ್ಮೇಶನ್ ನ ಕ್ಲಿಕ್ ಮಾಡಿದ್ಮೇಲೆ ನೀವು ಕೆಲವು ಇನ್ಫಾರ್ಮೇಶನ್ ನ ಇಲ್ಲಿ ಕೊಡ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಫಾದರ್ ಹೆಸರೇನು, ನಿಮ್ಮ ಕ್ವಾಲಿಫಿಕೇಶನ್ ಏನು, ಅದಾದ್ಮೇಲೆ ನಿಮ್ಮಲ್ಲಿ ಏನಾದ್ರು ಅಲ್ಟರ್ನೇಟ್ ನಂಬರ್ ಇದ್ರೆ ಅದನ್ನ ಕೊಡಿ, ಇಲ್ಲ ಅಂದ್ರೆ ಅದನ್ನ ಹಾಗೆ ಬಿಡಿ. ಇದಾದ್ಮೇಲೆ ಕಂಟಿನ್ಯೂ ಕೊಡಿ. ಇಲ್ಲಿ ನೀವು ನಿಮ್ಮ ಕರೆಂಟ್ ಅಡ್ರೆಸ್ ಸ್ಟೇಟಸ್ ಕೊಡಬೇಕು. ಆ ಒಂದು ಅಡ್ರೆಸ್ ಅಲ್ಲಿ ಎಷ್ಟು ವರ್ಷದಿಂದ ಇದೀರಾ, ನಿಮ್ಮ ಮೇಲಿಂಗ್ ಅಡ್ರೆಸ್ ಏನು, ಎಲ್ಲ ಡೀಟೇಲ್ಸ್ ನ ಇಲ್ಲಿ ನೀವು ಫಿಲ್ ಮಾಡಿ. ಇದಾದ್ಮೇಲೆ ನೋಡಿ ಇಲ್ಲೊಂದು ಆಪ್ಷನ್ ಇದೆ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹಾಗೂ ಕರೆಂಟ್ ಅಡ್ರೆಸ್ ಸೇಮ್ ಇದೆನಾ ಇಲ್ವಾ ಅಂತ. ಸೇಮ್ ಇದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಕೊಡಿ. ನಂತರ ಇದೇನ್ ಫಿಲ್ ಮಾಡಬೇಡಿ, ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ ಆಫೀಸ್ ಅಡ್ರೆಸ್ ನ ಕೊಟ್ಟು ಮತ್ತೆ ನೆಕ್ಸ್ಟ್ ಕೊಡಿ. ಇಲ್ಲೇನಿದೆ ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟಿದೆ ಅದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ನಂತರ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಗೆ ಈ ಒಂದು ಕಾರ್ಡ್ ನ ನೀವು ರೆಕಮೆಂಡ್ ಮಾಡ್ತೀರಾ ಇಲ್ಲ ಅಂತ ಕೇಳುತ್ತೆ. ಬೇಕಾದ್ರೆ ನೀವು ಅಲ್ಲಿ ಡೀಟೇಲ್ಸ್ ಹಾಕಿ, ಇಲ್ಲ ಅಂದ್ರೆ ಐ ಡೋಂಟ್ ವಾಂಟ್ ಟು ರೆಫರ್ ಅಂತ ಕ್ಲಿಕ್ ಮಾಡಿ. ಇದಾದ್ಮೇಲೆ ಇಲ್ಲಿ ನಿಮ್ಮ ವಿಡಿಯೋ KYC ಆಗುತ್ತೆ. ಇದಕ್ಕೆ ನಾನು ಮೊದಲೇ ಹೇಳಿದ್ದು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಎಲ್ಲದನ್ನ ರೆಡಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಬ್ಲಾಂಕ್ ವೈಟ್ ಪೇಪರ್ ಹಾಗೂ ಪೆನ್ ಅನ್ನು ಸಹ ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ವಿಡಿಯೋ KYC ಅಲ್ಲಿ ಸಿಗ್ನೇಚರ್ ಸಹ ಕೇಳ್ತಾರೆ. ಸೊ ಅಲ್ಲಿ ನೀವು ಸಿಗ್ನೇಚರ್ ಮಾಡಿ ಅವರಿಗೆ ಕ್ಯಾಮ್ರಾದಲ್ಲೇ ತೋರಿಸಬಹುದು. ಸೊ ಎಲ್ಲ ರೆಡಿ ಆದ್ಮೇಲೆ ಇಲ್ಲಿ ಜನರೇಟ್ OTP ಕೊಡಿ. OTP ಆದ್ಮೇಲೆ ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು. ಸೊ ಇದು ಸಹ ಸ್ವಲ್ಪ ಇಂಪಾರ್ಟೆಂಟ್, ಎಲ್ಲೂ ಸಹ ಮಿಸ್ಟೇಕ್ ಮಾಡಬೇಡಿ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಫ್ರಮ್ ಬ್ಯಾಂಕ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಯಾವ ಬ್ಯಾಂಕ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ ಅದನ್ನ ಹಾಕಿ. ಇಲ್ಲಿ ನಿಮ್ಮ 6 ಮಂತ್ಸ್ ನ ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ SBI ಕಡೆಯಿಂದ ಒಂದು KYC ಗೆ ಲಿಂಕ್ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ಮೇಲೆ SBI ಎಂಪ್ಲಾಯ್ ಜೊತೆ ನೀವು ವಿಡಿಯೋ ಕಾಲ್ ಅಲ್ಲಿ ಕನೆಕ್ಟ್ ಆಗ್ತೀರಾ. ಸೊ ಅಲ್ಲಿ SBI ಕಡೆಯಿಂದ ನಿಮ್ಮ ಫುಲ್ ನೇಮ್, ನಿಮ್ಮ ಬೇಸಿಕ್ ಡೀಟೇಲ್ಸ್ ನ ಕೇಳ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ, ನಿಮ್ಮ ಪ್ಯಾನ್ ಕಾರ್ಡ್ ತೋರಿಸಿ, ಹಾಗೂ ಕೆಲವೊಮ್ಮೆ ನಿಮ್ಮ ಸಿಗ್ನೇಚರ್ ಮಾಡಿ ತೋರಿಸಿ. ಈ ಎಲ್ಲಾ ಡೀಟೇಲ್ಸ್ ನ ಅಲ್ಲಿ ಕೇಳ್ತಾರೆ. ಸೊ ನಾರ್ಮಲ್ ಆಗಿ ಹೇಗೆ ಬ್ಯಾಂಕ್ ವಿಡಿಯೋ KYC ಇರುತ್ತಲ್ಲ ಅದೇ ರೀತಿ ಆಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋಬೇಡಿ. ಸೊ ವಿಡಿಯೋ ಕಾಲ್ ಮಾಡುವಾಗ ಕರೆಕ್ಟ್ ಆಗಿ ನಿಮ್ಮ ಆಪೋಸಿಟ್ ಒಂದು ಲೈಟ್ ಇರಬೇಕು, ಅಥವಾ ನಿಮ್ಮ ಮನೆಯ ಬಾಗಿಲು ಅಥವಾ ಕಿಟಕಿ ಹತ್ರ ಕುತ್ಕೊಂಡು KYC ಮಾಡಿ. ಅಲ್ಲಿ ಸ್ವಲ್ಪ ಬೆಳಕು ಕರೆಕ್ಟ್ ಆಗಿ ಬೀಳುತ್ತೆ. ನಿಮ್ಮ ವಿಡಿಯೋ KYC ಯಾರು ತಗೊಳ್ತಾರಲ್ಲ ಅವ್ರಿಗೂ ಸಹ ನಿಮ್ಮ ಫೇಸ್ ಕರೆಕ್ಟ್ ಆಗಿ ಕಾಣುತ್ತೆ. ಸೊ ಈ KYC ಎಲ್ಲ ಆದ್ಮೇಲೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಅಪ್ರೂವ್ ಆಗಿ ನೀವು ಅಡ್ರೆಸ್ ಏನ್ ಕೊಟ್ಟಿರ್ತೀರಲ್ಲ ಆ ಅಡ್ರೆಸ್ ಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಸಹ ಡೆಲಿವರ್ ಆಗುತ್ತೆ. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲೂ ಮಿಸ್ಟೇಕ್ ಇಲ್ಲದೆ ಸಿಂಪಲ್ ಆಗಿ ಮನೆಯಿಂದಾನೇ ನೀವು SBI ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು. ಬಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಲಿಂಕ್ ಕೊಟ್ಟಿದ್ದೀನಲ್ಲ ಆ ಲಿಂಕ್ ನ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಸೊ ನಾನು ಹೇಳಿರುವಂತಹ ಸೇಮ್ ಸ್ಟೆಪ್ಸ್ ಅಲ್ಲೂ ಸಹ ಫಾಲೋ ಆಗುತ್ತೆ. ಯಾವುದೇ ಸ್ಕ್ಯಾಮ್ ಹಾಗೂ ಅನ್ವಾಂಟೆಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೊಡೋಕೆ ಆಗಲ್ಲ. ಸೊ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಎಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಿ.